ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದಿಂದ ಹಗಲು ರಾತ್ರಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ರಾಜ್ಕುಮಾರ್ ಅವರು ಸಹ ಈ ಹೋರಾಟವನ್ನು ಬೆಂಬಲಿಸಿ ಬಂದಿದ್ದಾರೆ. ಈ ಹೋರಾಟದ ನೇತೃತ್ವವನ್ನು ಸೂರಪ್ಪ ಮತ್ತು ಸಿದ್ದರಾಜು, ಚಂದ್ರಣ್ಣ, ಶೇಖರಪ್ಪ, ಮೂರ್ತಣ್ಣ, ಗಂಗಪ್ಪ ಇನ್ನೂ ಹಲವಾರು ಜನ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಇದುವರೆಗೂ ಸಹ ಎಲ್ಲರೂ ಶಾಂತಿ ರೀತಿಯಿಂದ ಹೋರಾಟ ಮಾಡೋಕ್ಕೆ ಸ್ಪಂದಿಸ್ತಾರೆ. ಇನ್ನು ಮುಂದೆನೂ ಸಹ ಕಂಪ್ನಿಯವರು ಸೂಕ್ತ ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕಂಪ್ನಿಯವ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ. ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ. ಡಿ ಮದಕರಿಪುರದ ರೈತರು ನಮ್ಮ ಹೊಲಗಳಲ್ಲಿ ಲಾರಿಗಳು ಮೈನ್ಸ್ ಸಾಕಣೆ ಮಾಡ್ತಾರೆ, ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅಂಥೇಳಿ ಜಾನ್ ಮೈನ್ಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಮೈನ್ಸ್ನವರು ಸಹ ಏನು ರೈತರು ಭೂ ಪರಿಹಾರವನ್ನು ಕೇಳ್ತಾರೆ, ತಕ್ಷಣಕ್ಕೇ ಬೇರೆ ಕಂಪ್ನಿಯವರು ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದಾರೆ ಆ ರೀತಿ ಪರಿಹಾರ ಕೊಟ್ಕೊಂಡು ಅವರು ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ದೌರ್ಜನ್ಯದ ಮುಖಾಂತರ ರೈತರ ಹೊಲಗಳಿಗೆ ಕಳಿಸ್ತೀನಿ, ಅದು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಗ್ರಾಮಸ್ಥರು ಯಾರು ಒಪ್ಪಕ್ಕೆ ರೆಡಿಲ್ಲ. ಆ ಕೂಡಲೇ ತಕ್ಷಣ ಏನು ಸಂಬಂಧಪಟ್ಟವರು ಮಾತಾಡಿ ಅವ್ರಿಗೆ ಸೂಕ್ತವಾದ ಪರಿಹಾರ ಒದಗಿಸ್ಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು 3ನೇ ದಿವಸ ಪ್ರತಿಭಟನೆ ನಡೀತಾ ಇದೆ. ಬಗೆಹರಿಲ್ಲಪ್ಪ ಅಂತೇಳಿದ್ರೆ ಮುಖ್ಯಮಂತ್ರಿ ಮನೆ ಮುಂದ್ಗಡೆ ಸೋಮವಾರದಿಂದ ಮುಖ್ಯಮಂತ್ರಿ ಮನೆ ಮುಂದ್ಗಡೆ ಶಾಮೆ ನೋಡಿತೀವಿ. ಅದು ಶೀಘ್ರವಾಗಿ ಬಗೆಹರಿಸ್ಬೇಕಂತೇಳಿ ಒತ್ತಾಯ ಮಾಡ್ತಿದ್ವಿ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚನಹಳ್ಳಿ ಮಂಜುನಾಥ್ ಬಣ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚನಹಳ್ಳಿ ಮಂಜುನಾಥ್ ಬಣ ಜಿಲ್ಲಾ ಅಧ್ಯಕ್ಷರಾದ ಪಿ ಸೂರಪ್ಪನಾದ ನಾನು ಇವತ್ತು ಏನು ಇಲ್ಲಿ 3 ದಿನದಿಂದ ಈ ಮೇಸಿನ ವಿರೋಧವಾಗಿ ನಾವು ಸ್ಟ್ರೈಕ್ ಮಾಡ್ತಲೇ ಬಂತಿದ್ವಿ. ಈಗ ಏನು ನಮ್ಮ ರೈತರಿಗೆ ದಾರಿ ಹೊಲಗಳಿಗೆ ಪರಿಹಾರದ ಬಗ್ಗೆ ಏನು ಮೇನ್ಸ್ಗಳು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ನಮ್ಮ ರೈತರು ಮೆದಿಕೆಪುರ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮ ಘಟಕದ ರೈತ ಮುಖಂಡರು ನಮಗೆ ಕರೆ ಕೊಟ್ಟಾಗ ನಾವು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಎಲ್ಲ ಸೇರಿ ಇದಕ್ಕೆ ಸಾಥ್ ಕೊಟ್ಟಿರ್ತೇವೆ. ಇದೇನು ತಕ್ಷಣ ಪರಿಹಾರ ಮುಂಜಾಗ್ರತೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ ತಾಲೂಕು ಮತ್ತು ಅವ ಜಿಲ್ಲೆ ಮತ್ತಿನ ಶಾಸಕರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರ್ತಾರೆ. ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ನಾವೆಲ್ಲ ಬೆಂಬಲಿಸ್ತಿದ್ವಿ ಅಂತೇಳಿ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ರೈತ ಬಾಂಧವ ಮುಖಂಡರಿಗೂ ನನ್ನ ಮೆದಿಕೆಪುರ ಗ್ರಾಮದ ಅಣ್ಣ ತಮ್ಮಂದಿರಿಗೂ ಧನ್ಯವಾದ ಹೇಳ್ತೀನಿ. ಮಾತು ಮುಗಿಸ್ತೀನಿ. ಚಿತ್ರದುರ್ಗ ತಾಲೂಕು ಡಿ ಮದಕರಿಪುರ ಗ್ರಾಮದಲ್ಲಿ ಈ ಮದಕರಿಪುರದ ಗ್ರಾಮಸ್ಥರ ಈ ರಸ್ತೆ ಈ ನಮ್ಮ ಹಿರೇಕಂದವಾಡಿ ಅಂತೇಳಿ ನಾನು ಮದಕರಿ ನಾಯಕ ಯುವ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತು ನಾನು ಈ ರೈತ ಸಂಘಟನೆ ಹುಚ್ಚನಹಳ್ಳಿ ಮಂಜುನಾಥ್ ಬಣದ ನೇತೃತ್ವದಲ್ಲಿ ಡಿ ಮದಕರಿಪುರದಲ್ಲಿ ಏನು ಹೋರಾಟ ನಡೀತಾ ಇದೆ ಈ ಜಾನ್ ಮೈನ್ಸ್ ವಿರುದ್ಧವಾಗಿ, ಆ ಹೋರಾಟಕ್ಕೆ ನಮ್ಮ ಮದಕರಿ ನಾಯಕ ಯುವ ಸೇನಾ ಸಮಿತಿಯು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇಲ್ಲೇ ಆಗಿರ್ತಕ್ಕಂಥ ರೈತರಿಗೆ ಅನ್ಯಾಯಗಳನ್ನು ಸರಿಪಡಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಈಗ 3 ದಿನಗಳಿಂದ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೂ ಸಹಿತ ಇದುವರೆಗೂ ಆ ಮೈನಿಂಗ್ ಕಂಪನಿಯ ಯಾವುದೇ ಮಾಲೀಕರು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಬಂದು ಇನ್ನುವರೆಗೂ ಮಾತಾಡಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಶೀಘ್ರವಾಗಿ ಆ ಕಂಪನಿಯ ಮಾಲೀಕರು ಬಂದು ಅವರಿಗೇನು ಫಲಾನುಭವಿಗಳಿಗೆ 22-23 ಜನಕ್ಕೆ ಫಲಾನುಭವಿಗಳಿಗೇನು ಆ ರಸ್ತೆ ಪರಿಹಾರ ಏನು ಸಿಗಬೇಕಾಗಿದೆ ಅದನ್ನು ಶೀಘ್ರವಾಗಿ ಪರಿಹರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಹುಚ್ಚನಹಳ್ಳಿ ಮಂಜುನಾಥ್ ಬಣ ಹಾಗೂ ನಮ್ಮ ಮದಕರಿ ನಾಯಕ ಯುವ ಸೇನೆ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಕಂಪನಿ ಮತ್ತು ಸಂಬಂಧಪಟ್ಟವರಿಗೆ ಒತ್ತಾಯ ಮಾಡ್ತಾಯಿದ್ದೇನೆ. ಹಸಿರು ಸೇನೆ ಹೊಳಲ್ಕೆರೆ ತಾಲೂಕು ಗೊಲ್ರಟ್ಟಿ ತಾಲೂಕು ರೈತರ ಸಂಘದ ಅಧ್ಯಕ್ಷರು ಹೊಳಲ್ಕೆರೆ. ನಾವಿಲ್ಲಿ ಏನು ಹೇಳೋದಂತಂದರೆ ದಯವಿಟ್ಟು ಒಂದೇ ಒಂದು ಮನವಿ ನಾನು ಹೇಳೋದಂತಂದರೆ ದಯವಿಟ್ಟು ಯಾರು ಒಳಗೆ ಹೋಗಿ ಮಾತಾಡಿ ಹಿಂಬಾಲಿಕರಿಗೆ ಹಿಂದರಿಗೆ ಅವಮರ್ಯಾದೆ ಮಾಡೋದಾದರೆ ನಾವು ಇಲ್ಲಿ ಬರೋ ಅವಶ್ಯಕತೆನೇ ನಮಗಿಲ್ಲ, ಅವಶ್ಯಕತೆ ಇಲ್ಲ. ಒಂದು ಮಾಡಿ ರೈತರಿಗೆ ಒಳ್ಳೇದು ಬೆಂಬಲ ಕೊಡ್ರಿ. ಈಗ ರೈತರ ಅಕ್ಕಪಕ್ಕ ರೈತರುಗಳಿಗೆ ನಾನು ರೈತ ಎಲ್ಲರೂ ರೈತರುಗಳೇ, ಇಲ್ಲಿ ರೈತರ ಮಕ್ಕಳೇ. ರೈತರು ಬಿಟ್ಟರೆ ಹೇಳಿದ್ದಾರೆ ಪರಿಹಾರ ಈಗ ಧೂಳಿನ ದುಡ್ಡು ಅಂತ ಕೊಡ್ತಿದ್ದಾರೆ. ಇಲ್ಲಿ ಧೂಳಿನ ದುಡ್ಡು ಬಿಟ್ಟು ಈಗ ಇಲ್ಲಿ ರೈತರ ಜಮೀನಾಗ ಹಾಸಿ ಲಾರಿ ಓಡಾಡ್ತಿದ್ದಾವೆ. ಹಾಗಾಗಿ ಅವರು ಪರಿಹಾರ ಕೇಳ್ತಾರೆ. ಈಗ BBHನವರು ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ಜಾನ್ ಮೈನ್ಸು ನಾರಾಯಣ ಮೈನ್ಸ್ನವ್ರು ಕೊಟ್ಟಿಲ್ಲ. ಕೊಟ್ಟರೆ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲತೆ ಆಗುತ್ತೆ ಇಲ್ಲೇ ರೈತರಿಗೆ, ಅಕ್ಕಪಕ್ಕದ ರೈತರಿಗೆ. ಅಷ್ಟೇ ನಾನು ಹೇಳ್ಕೊಳ್ಳೋದಿಲ್ಲಿ ಹೋರಾಟ ಮಾಡ್ತಿದ್ದೀವಿ ನಾವು.
ಯಾವುದೇ ಕಾರಣಕ್ಕೆ ಇಲ್ಲಿಂದ ಪಾದಯಾತ್ರೆ ಮಾಡ್ತೀವಿ, ಎಲ್ಲಿ ಬೆಂಗಳೂರು ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಮದಕರಿಪುರ ಗ್ರಾಮ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಮ್ಮ ಉಚ್ಚನಹಳ್ಳಿ ಮಂಜುನಾಥ್ ಬಣ ಅವರಿಂದ ನಾವು ಚಿತ್ರದುರ್ಗ ಜಿಲ್ಲಾ ಮತ್ತು ತಾಲೂಕು ಮಟ್ಟದಿಂದ ಡಿ ಮದಕರಿ ವತಿಯಿಂದ ಜಾನ್ಮೇಶ್ವರ ಪ್ರವೀಣ್ ಅವ್ರ ಗಣಿಗಾರಿಕೆ ವಿರುದ್ಧ ನಾವು ನಮ್ಮ ಬೇಡಿಕೆಗಳನ್ನು ರೈತರಾದ ನಾವುಗಳು ನಮ್ಮ ಬೇಡಿಕೆಗಳು ಈಡೇರುವ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತಂದೇಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಬೇಡಿಕೆಗಳು ಏನು ಅಂದರೆ ಈ ರಸ್ತೆ ಮಾರ್ಗದಲ್ಲಿ ಮೈನ್ಸಿಂದ ಅದಿರು ಸಾಗಾಣಿಕೆ ಸಾಸ್ಲು ರೈಲ್ವೆ ಸ್ಟಾಕ್ ಯಾರ್ಡ್ವರೆಗೂ ನಮ್ಮ ಗಾಡಿ ಟಿಪ್ಪರ್ ಲಾರಿಗಳು ಅದರಿಂದ ಸಾಗಾಣಿಕೆ ಮಾಡ್ತವೆ. ಅದರಲ್ಲೂ ಈ ಫಾರೆಸ್ಟು ಮುಗಿದ ತಕ್ಷಣ ನಮ್ಮ ರೈತರ ಜಮೀನುಗಳು ಬರ್ತವೆ. ಆ ಜಮೀನುಗಳಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆಯಲ್ಲಿ ಲಾರಿಗಳು ಮೈನ್ಸ್ ಲಾರಿಗಳು ಅದನ್ನು ತುಂಬ್ಕೊಂಡು ಸಾಗಾಣಿಕೆ ಮಾಡ್ತಿದ್ದಾವೆ. ಅದರಿಂದ ನಮಗೆ ಪರಿಹಾರ ಕೊಡಲಿ, ನಮ್ಮ ರಸ್ತೆ ಜಮೀನಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆಗೆ ನಮ್ಮ ಪರಿಹಾರ ಕೊಡಲಿ ಅಂತ ಕೇಳ್ಕೊಂಡ್ವಿ. ಈ ಹಿಂದೆ ಬೊಮ್ಮನ್ ಮೈನ್ಸ್ನವರು ಹೊಸದಾಗಿ ಇಲ್ಲಿ ಅದಿರನ್ನು ಸಾಗಾಣಿಕೆ ಮಾಡೋಕ್ಕೆ ಈ ಕಡೆ ಪರ್ಮಿಷನ್ನು ತಗೊಂಬಂದ ತಕ್ಷಣ ನಾವು ರೈತರಾದ ನಾವು ಇಲ್ಲೆಲ್ಲ ಧರಣಿ ಮಾಡಿ ಎಲ್ಲ ನಿಲ್ಲಿಸಿ ಕೇಳ್ಕೊಂಡಾಗ ಅವರು ನಮಗೆ ಒಂದು ಗುಂಟಿಗೆ ಇಷ್ಟು ಅಂತಂದೇಳಿ ಪರಿಹಾರನೂ ನಮಗೆ ಅವ್ರು ನೀಡಿದರು. ಹಾಗಾಗಿ ನಮಗೆ ನಮ್ಮ ಇಷ್ಟು ವರ್ಷ ನಾವು ಸುಮಾರು ವರ್ಷಗಳಿಂದ 50-60 ವರ್ಷ ಇರ್ಬೋದು. ಉದಾಹರಣೆಗೆ ಅಲ್ಲಿಂದಲೂ ನಮ್ಮ ಮೈನ್ಸ್ ಅದಿರು ಸಾಗಾಣಿಕೆ ಮಾಡ್ತಕ್ಕಂಥ ಜಾನ್ಮೇಶ್ನವರು ನಮಗೆ ಯಾವುದೇ ಥರದ ಧೂಳನ್ನು ಹೊರತುಪಡಿಸಿ ಧೂಳಿನ ಪರಿಹಾರ ಕೊಡ್ತಾರೆ, ಹೊರತುಪಡಿಸಿ ಬೇರೆ ಯಾವುದು ಪರಿಹಾರ ನೀಡಿಲ್ಲ. ಸಣ್ಣ ಪುಟ್ಟ ಕೊಡ್ತಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ಇಲ್ಲಿ ಈ ಮಾರ್ಗದಲ್ಲಿ ಹೋಗ್ತಕ್ಕಂಥ ರೈತರಿಗೆ ನಮಗೆ ಪರಿಹಾರ ರೂಪವಾಗಿ ನಮಗೆ ರೈತರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಂಜಣ್ಣ ಅವ್ರನ್ನ ನಾವು ಈ ಥರ ಒಂದು ನಮಗೆ ಅನ್ಯಾಯ ಆಗೈತೆ, ನಮಗೆ ಒಂದು ಸಹಕಾರ ನೀಡಿ ನಮಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಅಧ್ಯಕ್ಷರು ನಾವು ಕೇಳ್ಕೊಂಡಾಗ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಸೂರಣ್ಣರನ್ನು ನಮಗೂ ಕೇಳ್ಕೊಂಡ್ವಿ. ಹಾಗೂ ಇನ್ನೂ ಇದ್ದಿದ್ರೆ ಎಲ್ಲ ಇದ್ದಾರೆ, ಅವರೆಲ್ಲ ನಮಗೆ ಅಷ್ಟೊಂದು ಹೆಸರುಗಳು ಪ್ರತಿಭಟನೆ ಮಾಡಿರಿ, ಯಾವ ಮಾಡ್ತೀರಿ ಏನಂತ ಕೇಳ್ಕೊಂಡಾಗ ನಾವು ಸುಮಾರು ಈಗಾಗಲೇ ಈ ಹಿಂದೆ 6ನೇ ತಾರೀಕಿಗೆ ಪ್ರತಿಭಟನೆ ಪ್ರಾರಂಭ ಮಾಡಬೇಕಿತ್ತು. ರಕ್ಷಣಾ ಪೊಲೀಸ್ನವ್ರನ್ನೆಲ್ಲ ಕೇಳ್ಕೊಂಡಾಗ ಅವರು ಯಾವುದೇ ಕಾರಣಕ್ಕೂ ನಮಗೆ ಅನುಮತಿ ನೀಡಲಿಲ್ಲ. ಆದ್ದರಿಂದ ನಾವು ದಿನಾಂಕ 11ನೇ ತಾರೀಕು 9ನೇ ತಾರೀಕು ಹೋಗಿ ಕೇಳ್ಕೊಂಡ್ವಿ, ಆದರೂ ನಮಗೆ ಕೊಡಲಿಲ್ಲ. ಆದರೂ ನಮ್ಮ ಅಧ್ಯಕ್ಷರಿಗೆ ಕೇಳ್ಕೊಂಡು ಈ ಥರ ಹೋದ ನಮಗೆ ಯಾವುದೇ ಥರದ ಕೊಡ್ತಾಯಿಲ್ಲ, ಅವಕಾಶ ಕೊಡ್ತಾಯಿಲ್ಲ, ಮುಂದೆ ಏನು ಮಾಡ್ಬೇಕು ಅಂತಂದು ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರನ್ನ ಇದೀವಲ್ಲ, ಇವ್ರಿಗೆ ಏನು ಅನುಕೂಲ ಮಾಡಬೇಕು, ಏನು ಬಿಡಬೇಕು ಅಂತ ಮಾಡ್ಕೊತ ಬಂದಿದ್ದೀವಿ. ಈ ನಮಗೂ ಹೊಲದವರಿಗೂ ಮತ್ತು ಆಮೇಲೆ ಕಂಪ್ನಿಯವರಿಗೂ ಲಾರಿಗೂ ನಿಕಟವಾದ ಸಂಬಂಧ ಇದೆ. ಇಲ್ಲಿ ಯಾರಿಗೂ ಅನ್ಯಾಯ ಮಾಡೋಕ್ಕೆ ಕಂಪ್ನಿಗೂ ಅನ್ಯಾಯ ಆಗಬಾರ್ದು, ಲಾರಿಗೂ ಆಗಬಾರ್ದು, ರೈತರಿಗೂ ಆಗಬಾರ್ದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಈಗ ಅವರು ಇಷ್ಟು ದಿನ ಅಂತ ಹೇಳಿದರೆ ಮಾತಾಡೋಣ ಅಂತ ಹೇಳಿದ್ದಾರೆ, ಅದ್ರ ಮೇಲ್ಪಟ್ಟವ್ರಿಗೆ ಮಾತಾಡಿ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಟೈಮ್ ಕೊಡ್ರಿ ಅಂದಾಗ ಇವರು ಮತ್ತು ನಾವೆಲ್ಲ ಮಾತಾಡಿ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಇಷ್ಟು ಚಾಲು ಆಗಲಿ. ಮುಂದಿನ ದಿನಗಳಿಗೆ ಏನು ಬಂದಾಗ ನೀವು ಹೇಳ್ದಂಗೆ ಅದು ಆಗಲಿಲ್ಲ ಅಂದರೆ ಅದು ಹೋರಾಟಕ್ಕೆ ನಾವು ಸಾಥ್ ಕೊಡ್ತೀವಿ. ಸರಿ, ಈಗ ನೀವು ಹೇಳ್ತಾ ಇದ್ದೀರಾ, ನಿಮ್ಗೆ ಏನು ಅಥಾರಿಟಿ ಐತೆ? ನಾವು ಇಷ್ಟು ಏನೇ ಆಗಲಿ ಪ್ರತಿಯೊಂದು ನಮ್ಮ ಮಾತು ಮೇಲೆ ನಡ್ಕೊಂಡು ಬದ್ಧವಾಗಿ ಬಂದಿರೋದು. ಇಲ್ಲಿ ಏನಪ್ಪ ಮತ್ತೆ ಮುಂಚೆನೆ ಅವ್ರು ಹಿಡ್ಕೊಂಡು ಮಾಡ್ಬೇಕಾ ಬೇಡ? ಮತ್ತು ಇಲ್ಲೆಲ್ಲ ಎಲ್ಲ ಕರ್ಸ ಅವಶ್ಯಕತೆ ಇಲ್ಲ, ಅವರಿಗೂ ಏನೋ ಬೇರೆ ಏನೋ ಅವ್ರಿಗೆ ಏನಾಗಿದೆ, ಒಂದು ತಿಂಗಳು ಮುಂಚೆನೆ ಲೆಟರ್ ಕೊಟ್ಟಿವಿ ಕಂಪ್ನಿಯವರಿಗೆ. ಮಾಡ್ಬೋದಾಗಿತ್ತು. ಅವ್ರು ಅವತ್ತೇ ಕರೆದು ನಿಮ್ಮ ಮುಖಾಂತರನೇ ನಾವು ಫಸ್ಟ್ಗೆ ಹೇಳಿದೆ, ನಿನ್ನೆನೂ ಹೇಳಿದ್ವಿ, ನೀವೇ ಊರಲ್ಲಿ ಬಗೆಹರಿಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲಲ್ಲ, ಈಗ ಕ್ಷಣಕ್ಕೂ ಹೇಳ್ತೀವಿ, ನೀವು ಊರಲ್ಲಿ ಬಗೆಹರಿಸಿದ್ರೆ ಈಗಲೂ ಬಗೆಹರಿಬೇಕಷ್ಟೇ. ಇದಕ್ಕೆಲ್ಲ ಟೋಟಲ್ ಏನಪ್ಪ ಬಗೆಹರಿಬೇಕಷ್ಟೇ. ಎಲ್ಲರ ಪರವಾಗಿ ತಗೊಳ್ಳೇಬೇಕು. ಹೋರಾಟ ಮಾಡೋ ಪ್ರಶ್ನೆ ಇರಲ್ಲ. ಎಂತ ಕಠಿಣವಾದ ಬಂದಿದ್ರು ಎಲ್ಲ ಬಗೆಹರಿಸ್ಕೊಂಡು ಹೋಗ್ತಿದೀವಿ. ಈಗ ಅವರು ಏನ್ ಮಾಡಿದ್ರು, ಈಗ ನಮಗೆ ಹೇಳಿದ್ರಂದ್ರೆ ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ನಮ್ಮೇಲೆ ನಂಬಿಕೆ ಇದ್ರೆ ಅವರಿಗೆ ನಮಗೆ ಹೇಳ್ಬಿಟ್ಟಾರ. ಬರ್ಲಿ ರೀ, ನಾವು ಬಗೆಹರಿಸ್ಕೊಡ್ತೀವಿ. ಯಾವ್ದು ಈಗ ಬಗೆಹರಿಸಕ್ಕಾಗಲ್ಲ. ಹೆಂಗ್ ಸುಮ್ಮನೆ ಆಗುತ್ತೆ? ನಾವು ಹುಡುಗ ಮಾತಾಡಿದ್ವಿ, ಈಗ ಜನ ಕರ್ಕೊಂಡ್ಬಂದ್ ಮಾಡೋ ದೊಡ್ಡದ್ರಿ, ನ್ಯಾಯ ಸಿಗ್ಬೇಕದು. ಜನ ಕರ್ಕೊಂಡ್ ಬರ್ತಾರೆ, ನೀವು ಜನ ಕರ್ಕೊಂಡ್ಬಂದ್ರು ನಾವು ಜನ ಇಲ್ಲೇ ಮಾಡೋದಿದೆ. ಇನ್ನು ಕೆಲವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೇಳಿ ಮಾಡೋದಿದೆ, ಅವರು ಬರ್ತಾರೆ. ಇನ್ನೊಂದು 8-10-15 ದಿನದೊಳಗಡೆ ಅವ್ರು ಬರ್ಬೋದು. ಬಂದಾಗ ಅವ್ರನ್ನೂ ಕೂರಿಸ್ಕೊಂಡು ಮಾತಾಡಿ ಬಗೆಹರಿಸ್ತೀವಿ ಅಂತ ಮಾತಾಡ್ತೀವಿ.
ಏನಪ್ಪ ಬಗೆಹರಿಸ್ತೀವಿ ಅಂತಾನೆ ದಿವಸ ಟೈಮ್ ಕೇಳ್ತಿದಾರೆ. ಅವರು ನಮಗೂ ಅದೇ ಥರ ಹೇಳಿದರು, ಹಿಂಗಾಗುತ್ತಪ್ಪ, ನಮಗಿಲ್ಲ ಜಸ್ಟ್ ನೀವೇ ತಗೊಳ್ರಿ ಅಂತ. ಅದೇ ಅಲ್ವಾ ಮಾತಾಡೋದು. ಸರ್ 8 ದಿವಸ ಟೈಮ್ ಕೇಳೋದ್ರ ಬದಲು ಇವತ್ತು ನಾಳೆ ಬರ್ರಿ ಹೆಡ್ ಆಫೀಸ್, ನಿಮ್ಮ ಹೆಡ್ ಆಫೀಸ್ ಹತ್ರ GM ಹತ್ರನೇ ಹೋಗಿ ಮಾತಾಡ್ಬಿಡೋಣ. ಹಂಗಾಗಲ್ಲ ಸರ್, ನಾನು ಹೇಳ್ದಂಗೆ ಆಗಲ್ಲ. ಇಲ್ಲಿ ಕೆಲವು ರಿಸ್ಟ್ರಿಕ್ಷನ್ಗಳು ಇರ್ತವೆ ಸರ್. ನಿನ್ನೆ ಗುರುಗಳು ಹೇಳಿದ್ದಾರೆ, ನಿನ್ನೆ ಅದೇನಪ್ಪ ಅಲ್ಲೇ ಕೂತ್ಕೊಂಡು ಮಾಡೋರು, ನಮ್ಮ ಹತ್ರ ಯಾಕೆ ಬರ್ಬೇಕು ನೀವು ಅಂತ ಎಲ್ಲ ಮಾತಾಡಿದ್ದಾರೆ. ಅವನು ನಾವು ನೋಡ್ಬೇಕಲ್ವಾ, ಅವು ನೋಡ್ಬೇಕು. ಅದು ನೀವು ಉಂಟು ಮತ್ತೆ ಅದಕ್ಕೆ ಹೇಳಿದ್ದು ಅಷ್ಟೇ. ಅದಕ್ಕೆ ನಾವು ಹೇಳಕ್ ಹೋಗಲ್ಲ ಅದನ್ನ. ಮತ್ತೆ ನೀವು ಇನ್ನೂ ಫೋರ್ಸ್ ಮಾಡಿದ್ರೆ ಅದು ಹೇಳ್ಬೇಕಾಗುತ್ತೆ ಅಷ್ಟೇ. ನಾವು ಫೋರ್ಸ್ ಮಾಡೋದಲ್ಲ, ಬಗೆಹರಿಸ್ತೀವಿ ಅಂತ ಹೇಳಿ, ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಏನೂ ಪ್ರಾಬ್ಲಮ್. ನಮ್ಮವರು ಒಂದ್ಸರಿ ಆಯಿತು ಮಾಡೋಣ ಅಂದರೆ ಏನು 4 ದಿನ ಆ ಕಡೆ ಈ ಕಡೆ ಆಗ್ಬೋದೇ ಹೊರತು ಆಗದೆ ಅಂತೂ ಇರೋದಿಲ್ಲ. ಈಗ ಹೊಲ್ದವ್ರ ಪರಿಹಾರ ಜಮೀನು ಕೊಡೋದಕ್ಕೆ ನಿಮ್ಮೆಲ್ಲರೂ ಮಾತಾಡ್ಕೊಂಡು 8 ದಿವಸದಲ್ಲಿ ಬಗೆಹರಿಸ್ತೀವಿ. ಏನಪ್ಪ ಬೆಳಗ್ಗೆ ಮಾತಾಡಿದ್ರಲ್ಲ, ಅವ್ರಿಗೆ ಗೊತ್ತಿದೆಯಲ್ಲ. ಏನೇ ಕೇಳಿದ್ರು ಅವರು ಹೇಳಿದ್ದಾರೆ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ, ಮತ್ತು ನಮಗೆ ಅವರು ಹೊರಗಡೆ ಹೋಗಿರ್ತಾರೆ, ಮತ್ತು ಅವರೆಲ್ಲ ಬಂದ ಮೇಲೆ ಅವ್ರ ಕೇಳಿ ಮಾತಾಡಿ ಮಾಡ್ತೀವಿ ಅಂತಂದು ಹೇಳಿದ್ರೆ ಅವ್ರು ಮಾಡಿ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಕ್ಕೆ ಹೇಳಿದ್ವಿ, ಬೆಳಗ್ಗೆ ಮಾತಾಡಿ ಹೇಳಿದ್ನಲ್ಲ, ಎಲ್ಲ ಒಪ್ಕೊಂಡಾರು ಮಾಡಿಕೊಡ್ತೀವಿ ಅಂತ. ಅದೇ ಟೈಮ್ ತಗೊಂಡ್ರೆ ಟೈಮ್ ಒಳಗೆ ಅದನ್ನ ಎಲ್ಲರೂ ಸೇರಿಸ್ಕೊಂಡು ಮಾತಾಡ್ಬಿಟ್ಟು ಕ್ಲಿಯರ್ ಆಗ್ತದೆ. ಅದೊಂದು 15 ದಿವಸ ಆಗಲಿಲ್ಲ ಅಂದ್ರೆ ಮುಂದೆ ನಾವೇನು ಮಾಡ್ಬೇಕು ಹಂಗಾದ್ರೆ? ಮತ್ತೇನೈತೆ ಅದನ್ನ ಕೇಳೋದು, ಅವರು ಏನು ಮಾಡ್ತಾರೆ ಅದನ್ನು ಮಾತು ಕೊಟ್ಟಂತೆ ನಡ್ಕೊಳ್ಬೇಕು. ಅವರು ಯಾವುದೇ ಕಾರಣಕ್ಕೂ ಮಾತು ಕೊಟ್ಟರು ತೆಪ್ಪಲ್ಲ, ಅದು ಬೇರೆ ತೆಪ್ಪಿಲ್ಲ, ಯಾವಾಗಲೂ ತೆಪ್ಪಲ್ಲ. ಮಾತು ಕೊಟ್ಟದ್ದು ಮಾಡ್ಕೊಡ್ತೀವಿ ಅಂದಮೇಲೆ 15 ದಿವಸದೊಳಗೆ ಬರ್ಬೇಕು, ಒಂದಿವ್ಸ ಕುತ್ಕೊಳ್ಬೇಕು. ಹಿಂಗೆಲ್ಲ ಐತಂತ ಮಾಡಿದಾಗ ಮತ್ತೆ ಅದನ್ನ ಏನಾರು ಮಾಡೋದು ಹಾಕೋದು ಹೆಚ್ಚು ಕಡಿಮೆ ಆಕತ್ತ. ಒಂದು 15 ದಿವಸ 20 ದಿವಸ ಅದು ಬೇರೆ. ಮಾತಾಡಿ ಕ್ಲಿಯರ್ ಮಾಡೋದು 15 ದಿವಸದೊಳಗೆ ಮಾಡ್ಬೇಕು. ಏನ್ರಿ ಸುಭಾಸರೇ, ಜವಾಬ್ದಾರಿ ತಾಂತೀರಿ ಹಂಗಾದ್ರೆ? ಸರ್, ಜವಾಬ್ದಾರಿ ತಗೊಳ್ಳೋ ವಿಷಯ ಅಲ್ಲ, ಮಾತಾಡಿದೀವಿ ಅಂತ ಹೇಳ್ತಾ ಇದೀವಲ್ಲ. ಜವಾಬ್ದಾರಿ ತಗೊಳ್ಳೋದು ಇನ್ನೇನಿದೆ, ಅದನ್ನೇ ಬರ್ಕೊಡಕ್ಕಾಗುತ್ತಾ? ಮಾತುಕತೆನೆ ಸರ್. ನಾವು ಯಾವತ್ತೂ ನೋಡಿ ಸರ್, ನೀವು ಎಲ್ಲರಿಗೂ ಕೇಳಿ ಸರ್, ಇಲ್ಲಿ ಇರೋರು ನಮ್ಮವರೇ ಇದ್ದಾರೆ, ಎಲ್ಲರಿಗೂ ಕೇಳಿ. ನಾವು ಯಾವತ್ತೂ ಹೇಳಿದ್ದನ್ನ ಇದು ಯಾವುದು ತಪ್ಪಿಲ್ಲ. ಇವಾಗ 10 ರೂಪಾಯಿ ಅವ್ರು ಕೇಳಿದ್ರೆ 10 ರೂಪಾಯಿ ಕೇಳಿದ್ರೆ ಎಷ್ಟು ಅಷ್ಟು ಕೊಟ್ಟಿದೆ ಹೊರತು ಇಲ್ಲ ಅಂತ ಮಾತುಕತೆ ಕುಂತ ಮೇಲೆ ಎಷ್ಟಾದ್ರೂ ಬಗೆಹರಿತದೆ. ಅದನ್ನ ಸಿಟ್ಟಿಂಗ್ ಮಾಡಿ ಬಗೆಹರಿಯೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಎಷ್ಟು ಹೇಳ್ಬೋದು ನಾವು? ಚಂದ್ರಣ್ಣ ಏನಣ್ಣ ಸರಿ ಇದೆ. ಬಗೆಹರಿಯೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಾರಿ ಜಾ ಅಜಯ ಅವ್ನು ಕೇಳ್ಬೇಕು.